ಯುದ್ಧ ನಡೀತಾ ಇರೋದ್ರಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗುತ್ತೆ ಅನ್ನುವಂಥ ಆತಂಕ ಸೃಷ್ಟಿಯಾಗಿತ್ತು. ಆ ಆತಂಕ ಈಗ ನಿಜವಾಗುವಂಥ ಹಂತದಲ್ಲಿದೆ. ನಯಾರಾ ಸಂಸ್ಥೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಜಾಸ್ತಿ ಮಾಡಿದೆ ಭಾರತದಲ್ಲಿ. LPG ಬಿಕ್ಕಟ್ಟಿನ ಮಧ್ಯೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗ್ತಾ ಇರೋದು. ನಯಾರಾ ಬಂಕ್ಗಳಲ್ಲಿ ಪೆಟ್ರೋಲ್ ದರ 5 ರೂಪಾಯಿ, ಡೀಸೆಲ್ ದರ 3 ರೂಪಾಯಿ ಹೆಚ್ಚಳವಾಗಿದೆ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ದರ ಜಾಸ್ತಿ ಮಾಡಿಲ್ಲ. HPCL, IOCL ಮತ್ತು BPCL ಬಂಕ್ಗಳಲ್ಲಿ ರೇಟ್ ಜಾಸ್ತಿ ಆಗಿಲ್ಲ. ನಯಾರಾ ಪೆಟ್ರೋಲ್ ಬಂಕ್ಗಳಲ್ಲಿ ರೇಟ್ ಜಾಸ್ತಿ ಆಗಿದೆ. ನಯಾರಾ ಭಾರತದಲ್ಲಿ ಕಾರ್ಯಾಚರಿಸ್ತಾ ಇರುವಂತ ರಷ್ಯಾ ಮೂಲದ ಸಂಸ್ಥೆ. ರಷ್ಯನ್ ಆಯಿಲ್ ಕಂಪನಿ ನಯಾರಾ. ಮೇಜರ್ ಶೇರ್ ಇರೋದು ರಷ್ಯದ್ದು ನಯಾರಾದಲ್ಲಿ. ಖಾಸಗಿ ಸಂಸ್ಥೆ. ಶೆಲ್ ತರಾನೇ ನಯಾರಾ ಕೂಡ. ಶೆಲ್ಲು ಅಮೆರಿಕಾದ್ದು, ನಯಾರಾ ರಷ್ಯಾದ್ದು. ಈಗ ನಯಾರಾದ ರೇಟು, ನಯಾರಾದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ರೇಟು ಜಾಸ್ತಿ ಆಗಿದೆ. ಪೆಟ್ರೋಲ್ಗೆ 5 ರೂಪಾಯಿ, ಡೀಸೆಲ್ಗೆ 3 ರೂಪಾಯಿ ಹೆಚ್ಚಳವಾಗಿದೆ. ದಿಢೀರಂತ ಜಾಸ್ತಿ ಆಗಿದೆ. ನಯಾರಾ ಪೆಟ್ರೋಲ್ ಬಂಕ್ಗಳಲ್ಲಿ ಎಲ್ಲ ಕಡೆ ರೇಟ್ ಜಾಸ್ತಿ ಮಾಡಿರು. ಚಿಕ್ಕಮಗಳೂರು, ಕೊಪ್ಪಳ ಮತ್ತು ವಿಜಯಪುರ. ನಾವು ಸರ್ಕಾರಿ ಸ್ವಾಮ್ಯದ, ಕೇಂದ್ರ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳ ಪೆಟ್ರೋಲ್ ಬಂಕ್ಗಳಿಗೆ ಕಂಪೇರ್ ಮಾಡಿದರೆ ನಯಾರಾ ಪೆಟ್ರೋಲ್ ಬಂಕ್ಗಳ ಸಂಖ್ಯೆ ಕಡಿಮೆ. ಅದಕ್ಕೆ ಹೋಲಿಕೆ ಮಾಡಿದರೆ ಈಗ ಏಕಾಏಕಿ ನಯಾರಾ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿದೆ. ಕಚ್ಚಾ ತೈಲದ ಸರಬರಾಜಿನಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗ್ತಾ ಇರುವಂತದ್ದು. ಅದರ ಪರಿಣಾಮ ಇದೀಗ ಪೆಟ್ರೋಲ್ ಹಾಗೇನೆ ಡೀಸೆಲ್, ಗ್ಯಾಸ್ನ ಸರಬರಾಜಿನಲ್ಲೂ ಕೂಡ ಸಾಕಷ್ಟು ವ್ಯತ್ಯಯ ಉಂಟಾಗ್ತಾ ಇರುವಂತದ್ದು. ಕೆಲವೊಂದು ಜಿಲ್ಲೆಗಳಲ್ಲಿ ಅಭಾವದಿಂದಾಗಿ ಜನರು ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದು ಪೆಟ್ರೋಲ್ಗಳನ್ನು ತುಂಬಿಸಿಕೊಳ್ಳುವಂತ ದೃಶ್ಯ ಕಂಡುಬರುತ್ತೆ. ಆದರೆ ಚಿಕ್ಕಮಗಳೂರಿನಲ್ಲಿ ಆ ತರದ ದೃಶ್ಯ ಸದ್ಯದ ಮಟ್ಟಿಗಿಲ್ಲ. ಯಾಕೆಂದ್ರೆ ಇಲ್ಲಿ ಪೆಟ್ರೋಲ್ನ ದಾಸ್ತಾನು ಸಾಕಷ್ಟು ಮಟ್ಟಿಗೆ ಇರುವಂತದ್ದು. ಆದರೆ ಜನರಿಗೆ ಬೆಲೆ ಏರಿಕೆ ಬಿಸಿಯೂ ಕೂಡ ಆಗಿರುವಂತದ್ದು. ಇವತ್ತು ನಿನ್ನೆ ಮಧ್ಯರಾತ್ರಿಯಿಂದಲೇ ಅದರಲ್ಲೂ ಕೂಡ ಖಾಸಗಿ ಸ್ವಾಮ್ಯದ ಪೆಟ್ರೋಲ್ ಬಂಕ್ಗಳಲ್ಲಿ ದರ ಹೆಚ್ಚಳವಾಗಿರುವಂತದ್ದು. ನಯಾರಾ, ಶೆಲ್ ಹಾಗೇನೆ ಕೆಲವೊಂದು ಖಾಸಗಿ ಸಹಭಾಗಿತ್ವದ ಬಂಕ್ಗಳಲ್ಲಿ ದರದ ಹೆಚ್ಚಳ ಆಗಿರುವಂತದ್ದು. ಪೆಟ್ರೋಲ್ನ ದರ 104ರಿಂದ 5 ರೂಪಾಯಿ ಹೆಚ್ಚಳವಾಗಿರುವಂತದ್ದು. 109 ರೂಪಾಯಿ 13 ಪೈಸೆ ಆಗಿರುವಂತದ್ದು. ಡೀಸೆಲ್ನ ದರವು ಕೂಡ 3 ರೂಪಾಯಿ ಹೆಚ್ಚಳವಾಗಿರುವಂತದ್ದು. 94.57 ಪೈಸೆಗೆ ಏರಿಕೆ ಆಗಿರುವಂತದ್ದು. ಬೇರೆ ಪೆಟ್ರೋಲ್ ಬಂಕ್ಗಳಲ್ಲಿ ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ಸ್ವಾಮ್ಯದ ಅಡಿಯಲ್ಲಿ ಬರುವಂತಹ ಇಂಡಿಯನ್ ಆಯಿಲ್ ಹಾಗೆ ಭಾರತ್ ಹಾಗೂ HP ಪೆಟ್ರೋಲ್ ಬಂಕ್ಗಳಲ್ಲಿ ಇವತ್ತು 104 ರೂಪಾಯಿ ಪೆಟ್ರೋಲ್ನ ದರ ಇರುವಂತದ್ದು. 97 ರೂಪಾಯಿ ಡೀಸೆಲ್ನ ದರವು ಕೂಡ ಇರುವಂತದ್ದು. ಹಾಗಾಗಿ ಖಾಸಗಿ ಸ್ವಾಮ್ಯದ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಹಾಕಿಸುವಂತಹ ಗ್ರಾಹಕರಿಗೆ ಈಗ ಬೆಲೆ ಏರಿಕೆ ಬಿಸಿಯೂ ಕೂಡ ಮುಟ್ತಾ ಇರುವಂತದ್ದು. ದರ ಏರಿಕೆಯ ಬಿಸಿಯೂ ಕೂಡ ಅವರಿಗೆ ಮುಟ್ಟಿರುವಂತದ್ದು. ಇವತ್ತು 109 ರೂಪಾಯಿ ಪಾವತಿ ಮಾಡಿ ಆ ಪೆಟ್ರೋಲ್ ಅನ್ನು ಹಾಕಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಗ್ರಾಹಕರಿರುವಂತದ್ದು. ನಾವು ನೋಡಿ ಪ್ರತಿ ಸಲ ಇದೇ ಬಂಕ್ ಹಾಕಿಸ್ತಾ ಇರ್ಕಂಥದ್ದು. 104 ಹಾಕ್ಸ್ತಾ ಇದ್ದು ಇವತ್ತು 109 ಆಗಿದೆ. 5 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಇನ್ನು ಜಾಸ್ತಿ ಆಗ್ತಾ ಹೋಗ್ತಾ ಕಾಣುತ್ತೆ. ಹೀಗಾದ್ರೆ ನಮ್ಮ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗುತ್ತೆ. ಎಲ್ಲಾ ಬೆಲೆಗಳು ಏರ್ತಾ ಇದಾವೆ. ಪೆಟ್ರೋಲ್ ಬೆಲೆ ಹಾಗೆ ಯಾಕಂದ್ರೆ ಇವತ್ತು ಓಡಾಡೋದು ವೆಹಿಕಲ್ ಬೇಕೇ ಬೇಕು. ವೆಹಿಕಲ್ ಓಡಾಡಕ್ಕೆ ಆಗೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಏನು ಯುದ್ಧ ನಡೀತಾ ಇದೆ ಇದು ತಡೆಯೋದು ಬಹಳ ಅವಶ್ಯಕವಾಗಿದೆ. ಇನ್ನು ಹೆಚ್ಚಾಗ್ತಕ್ಕಂತೆ ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ ಅವರೆಲ್ಲ ಎಲ್ಲ ವೆಹಿಕಲ್ ಇಟ್ಕೊಂಡಿದ್ದಾರೆ. ವೆಹಿಕಲ್ ಬದುಕಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಕಡಿಮೆ ಇದನ್ನ ಯುದ್ಧ ನಿಲ್ಲಿಸಿದ್ರೆ ಒಳ್ಳೆದಾಗುತ್ತೆ. ನಮ್ಮ ರಾಷ್ಟ್ರ ಪರ್ಯಂತ ಪಡಬೇಕು ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಇದು ಗ್ರಾಹಕರ ಅಭಿಪ್ರಾಯವಾಗಿರುವಂತದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ರೈತರಿಗೆ ಬೆಲೆ ಕೊಡಬೇಡ್ರಲ್ಲ, ಇದಕ್ಕೆ ಯಾಕೆ ಬೆಲೆ ಕೊಡ್ತಾರೆ? ಅದಕ್ಕೂ ಬೆಲೆ ಕೊಟ್ಟರೆ ಇದಕ್ಕೂ ಬೆಲೆ ಕೊಡಲಿ, ತಪ್ಪೇನಿದೆ? ಯಾಕೆ ಇದನ್ನು ಅಷ್ಟೇ ತೆಗಿಯೋದ? ಎಲ್ಲ ರೈತರಿಂದನೂ ತೊಂದರೆ ಆಗಲ್ಲ, ಯಾರ ರೈತರಿಂದನೂ ತೊಂದರೆ ಆಗೋದಿಲ್ಲ. ಬೆಳೆದ ರೈತರಿಗೆ ಬೆಲೆ ಇಲ್ಲ ಅಂದಮೇಲೆ ಇದಕ್ಕೆ ಯಾಕೆ ಬೆಲೆ ಕೊಡಬೇಕು? ಏಕಾಏಕಿ 5 ರೂಪಾಯಿ ಹೆಚ್ಚಾಗಿದೆ ಈಗ. ಮತ್ತು ಭಾಳ ತೊಂದರೆ ಆಗುತ್ತೆ ರೀ. ಈಗ 5 ರೂಪಾಯಿ ಅಂದ್ರಿಗಿನ ಈಗ ಒಂದೇ ಫ್ಯಾಮಿಲಿ ಇರ್ತಾರೆ, ಒಬ್ಬರೇ ಇರ್ತಾರೆ ತಂದಾಕವರು. ದಿನ ಅಡ್ಡಾಡೋದು 24 ತಾಸು ಅಡ್ಡಾಡೋರು ಇರ್ತಾರೆ. ಹೆಂಗೆ ಟ್ರಾವೆಲ್ಸರಿಗೆ ಫುಲ್ ತೊಂದರೆ ಆಗುತ್ತೆ ರೀ ಸರ್. ಆಯ್ತು ಸರ್, ಎಲ್ಲರಿಗೆ ತ್ರಾಸ ರೀ ಇದು. ಎಲ್ಲ ಕೂಲಿ ಕಾರ್ಮಿಕರಿಗೆ ತ್ರಾಸು, ಒಬ್ಬ ರೈತರಿಗೂ ತ್ರಾಸು. ಯಾಕಂದ್ರೆ ಇವತ್ತೊಬ್ಬ ವೆಹಿಕಲ್ ತೊಗೊಂಡು ಯಾರು ಇಲ್ಲ, ಹೊರಗಡೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ವೆಹಿಕಲ್ ತೊಗೊಂಡು ಹೋಗ್ತಿದ್ದಾರೆ. ವೆಹಿಕಲ್ ಇಲ್ಲದೆ ಯಾರಿಗೂ ಸಮಸ್ಯೆನೇ ಇಲ್ಲ. ಪೂರ ಪೆಟ್ರೋಲ್ ಎಲ್ಲ ಬಂದ್ ಆಯ್ತಂದ್ರೆ ಮತ್ತೆ ಪರದಾಡಬೇಕಾಗುತ್ತೆ. ನಾವು ಬೆಂಗಳೂರಲ್ಲೆಲ್ಲ ನೋಡಿದ್ವಿ, 1-2 ಬಂಕಲ್ಲಿ ಪೆಟ್ರೋಲ್ ಇಲ್ದೇ ಎಷ್ಟು ಟ್ರಾಫಿಕ್ ಆಗಿದೆ ಅಂತೇಳಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.